ವೀಕ್ಷಕರಿಗೂ ನಮಸ್ಕಾರ. ಇಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಸುದೀಪ್ ಅಣ್ಣ ನಮ್ಮೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದು ಮತ್ತು ಟ್ರೈಲರ್ ನೋಡಿ ನಿಜವಾಗ್ಲೂ ಹಾರ್ಟ್ ಬೀಟ್ ಇನ್ನೂ ಕಮ್ಮಿ ಆಗಿಲ್ಲ. ಸೊ ಮಾತನ್ನು ಸ್ವಲ್ಪ ಅಂದರೆ ಕ್ಷಮಿಸ್ಬಿಡಿ. ಮೊದಲನೇದಾಗಿ ನಾನು ನನ್ನ ಗಾಡ್ ಫಾದರ್ಗಳಾದ ಎಸ್ ವಿ ಬಾಬು ಅವರು ಮತ್ತು ಶಿವಮಣಿ ಅವ್ರನ್ನ ನೆನೆಸ್ಕೊತೀನಿ. ಏನೋ ಅವ್ರನ್ನ ನೆನೆಸ್ಕೋಬೇಕು ಅಂತ ಅನ್ನಿಸ್ತು. ಯಾಕಂದರೆ ಇದೊಂಥರ ನನ್ನ ಡೆಬ್ಯೂ ಫಿಲಮ್ ಮಾಡಿದವ್ರ ಥರನೇ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಅದೇ ಥರ ಖುಷಿ ಆಗ್ತಾ ಇದೆ. ಅದಾದ ನಂತರ ಒಂದು 15 ವರ್ಷ ಮಣ್ಣೊತ್ತಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಹೊಸ ರಾಕೇಶ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ನಾಟಕೀಯ ಅನ್ನಿಸ್ಬೋದು, ಬಟ್ ಹಾರ್ಟ್ಲಿ ಎದೆ ಮುಟ್ಕೊಂಡು ಹೇಳ್ತೀನಿ ಸತ್ಯ. ಅವರು ನನಗೆ ಗಾಡ್ ಫಾದರ್ಸ್ ಅಂದರೆ ಈ ಸಿನಿಮಾದಿಂದ ನನಗೆ ಇಬ್ಬರು ಗಾಡ್ಸ್ ಆ್ಯಂಡ್ ಬ್ರದರ್ಸ್ ಸಿಕ್ಕಿದ್ದಾರೆ, ಪ್ರದೀಪ್ ಅವರು ಮತ್ತು ನಾಗರಾಜ್ ಅವರು. ಯಾಕಂದರೆ ನನ್ನ ಪಾತ್ರ ಏನಿದೆ ಅದನ್ನು ಅವ್ರು ಡಿಸೈನ್ ಮಾಡೋದಾಗ್ಬೋದು, ಜಸ್ಟ್ ಒಂದು ಹಣೆ ಮೇಲೆ ಒಂದು ನಾಮ ಹೇಳೋದಾಗ್ಬೋದು, ವರ್ಕ್ಶಾಪ್ ಮಾಡಿಸಿದಾಗ್ಬೋದು, ನನ್ನ ಆ ಪಾತ್ರದೊಳಗೆ ಹೆಂಗೆ ಇನ್ವಾಲ್ವ್ ಮಾಡಬೇಕು ಅಂತ ಅವ್ರು ಮಾಡಿದ ಪ್ರಯತ್ನ ಆಗ್ಬೋದು. ಅದಷ್ಟೇ ಅಲ್ಲ, ಸ್ಟಾರ್ಟಿಂಗಿಂದಾನೇ ಪ್ರೀ ಪ್ರೊಡಕ್ಷನಲ್ಲೇ ಯಾವ ಥರ ಪ್ರಮೋಷನ್ ಮಾಡಬೇಕು, ಯಾವ ರೀತಿ, ಆ್ಯಂಡ್ ಅವರ ಪ್ರೊಡಕ್ಷನ್ ಪ್ಲಾನಿಂಗ್ ಯಾವ ಥರ ಇದೆ ಅಂದರೆ ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಕ್ಯಾರವಾನ್ ಎಲ್ಲ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಅವ್ರ ಮೀಟಿಂಗಲ್ಲೇ ಯಾರ್ಯಾರ ಆರ್ಟಿಸ್ಟ್ಗೆ ಕ್ಯಾರವಾನ್ ಹೋಗೋಕ್ಕೆ ಯಾವ್ಯಾವ ಟೈಮಲ್ಲಿ ಹೋಗಬೇಕು, ಯಾರ್ಯಾರನ್ನ ಕೂಡಿಸ್ಬೇಕು, ಒಂದು ಚೂರು ಯಾವ ಆರ್ಟಿಸ್ಟ್ಗಳಿಗೂ ಸ್ಟ್ರೆಸ್ ಅನ್ನೋದಾಗಲಿ ಏನೂ ಆಗಿಲ್ಲ. ಇನ್ನೇನಕ್ಕೆ ನಾನು ಅವ್ರನ್ನ ಇನ್ನೊಂದು ರೀಸನ್ ಏನಕ್ಕೆ ಅವ್ರನ್ನ ಗಾಡ್ಸ್ ಆ್ಯಂಡ್ ಬ್ರದರ್ಸ್ ಅಂತೀನಂದರೆ ನನ್ನ ಒಂದು ಹೊಸ ರಾಕೇಶ್ ಅವ್ರು ಮಾಡಿದ್ದಾರೆ, ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಶೂಟಿಂಗ್ ಆದ ತಕ್ಷಣ ಅವ್ರು ಬಿಟ್ಟಿಲ್ಲ ನನ್ನ. ಮುಂದೆ ಯಾವ ಥರ ನನ್ನ ಸಿನಿಮಾನ ನೋಡಬೇಕು, ಯಾವ ಥರ ನನ್ನ ಪರ್ಸೆಪ್ಷನ್ ಇರಬೇಕು, ಯಾವ ಥರ ಒಂದು ಸಿನಿಮಾನ ಸೆಲೆಕ್ಟ್ ಮಾಡಬೇಕು, ಅದೆಲ್ಲದರಲ್ಲೂ ಗೈಡ್ ಮಾಡಿಕೊಂಡೇ ಬಂದಿದ್ದಾರೆ. ಬಹುಶಃ ನಾನು ಗೆದ್ದರೆ ಅತ್ಯಂತ ಅವ್ರು ಗೆದ್ದಷ್ಟೇ ಖುಷಿ ಪಡೋ ವ್ಯಕ್ತಿಗಳಲ್ಲಿ ಅವರಿಬ್ಬರು ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸೊ ಎದ್ದು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಿಮ್ಮಿಬ್ಬರಿಗೂ.